ಜೂನ್ 26ನೇ ತಾರೀಕು ಈವ್ನಿಂಗ್ ಸುಮಾರು 7:30 ಗಂಟೆಗೆ ಇಬ್ಬರು ಗಂಡ ಹೆಂಡತಿ ನಮ್ಮ ಧನೂರ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಬರುವಂಥ ಖಾನಾಪುರ ರೋಡು ಟು ಸಿದ್ದೇಶ್ವರ ಮಠ ಟೆಂಪಲ್ಗೆ ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಬರುತ್ತದೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿರುವ ಹೋಮ್ ಗಾರ್ಡ್ ಅವರನ್ನು ರೋಡ್ ಪಕ್ಕದಲ್ಲಿ ನೋಡಿರ್ತಾನೆ. ನೋಡಿ ಇಬ್ಬರಿಗೂ ಸೇವ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಕರೆಸ್ಕೊಂಡು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ ನಾವು. ಸೊ ಪ್ರೈಮಾ ಫೇಸಿ ನಾವು ನೋಡಿದ್ದಾಗ ಆಕ್ಸಿಡೆಂಟ್ ಅಂತ ಅನಿಸಿದೆ. ತದನಂತರ ಹುಡುಗಿ ಹಾಸ್ಪಿಟಲಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಮೇರೆಗೆ ಗಂಡನೇ ಖುದ್ದಾಗಿ ಹಲ್ಲೆ ಮಾಡಿದ್ದಾನೆ, ಕಾರ್ ಸ್ಪ್ಯಾನರ್ ತಗೊಂಡು ಹಲ್ಲೆ ಮಾಡಿದ್ದಾನೆ ಅಂತ ಗೊತ್ತಿರ್ತದೆ ನಮಗೆ. ಗಂಡ ಆರ್ಮಿದಲ್ಲಿ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಿಕಿಂದ್ರಾಬಾದ್ ಕಂಟೋನ್ಮೆಂಟ್ ಏರಿಯಾದಲ್ಲಿ, ಹಾಗೂ ಹೆಂಡತಿ ಹೌಸ್ ವೈಫ್ ಅಂತ ಗೊತ್ತಾಗಿದೆ. ಅದರ ಪ್ರಕಾರ ನಾವು ಮಾರಣಾಂತಿಕ ಹಲ್ಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೇವೆ. ಇಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ನಮ್ಮ ಬೀದರ್ ಹಾಸ್ಪಿಟ್ಲಿಂದ ಶೋಲಾಪುರ ಹಾಸ್ಪಿಟ್ಲಿಗೆ ಅವರನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕುರಿತು ಅವರನ್ನು ಅಲ್ಲಿ ಅಡ್ಮಿಟ್ ಮಾಡಿಸಿರ್ತಾರೆ. ನಿನ್ನೆ ಬೆಳಗ್ಗೆ ಹುಡುಗಿ 26 ವರ್ಷದ ಸಂಜನಾ ಅಂತ ಮರಣ ಹೊಂದಿರುತ್ತಾರೆ ಅವರು. ಸೊ ನಾವು ಮಾರಣಾಂತಿಕ ಹಲ್ಲೆ ಪ್ರಕರಣವನ್ನು ನಾವು ಮರ್ಡರ್ ಕೇಸ್ ಅಂತ ಕನ್ವರ್ಟ್ ಮಾಡಿಕೊಂಡು ಆರೋಪಿಯನ್ನು ನಿನ್ನೆ ಹಾಸ್ಪಿಟಲಿಂದ ರಿಲೀವ್ ಆಗ್ತಾ ಇದ್ದಂಗೆ ಆರೋಪಿಯನ್ನು ನಾವು ವಶಕ್ಕೆ ಪಡೆದು ಜೈಲಿಗೆ ಒಪ್ಪಿಸಿದ್ದೇವೆ. ಗಂಡ ಹೆಂಡತಿ ಮಧ್ಯೆ ಬೇರೆ ಬೇರೆ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯಗಳಿತ್ತು, ಜಗಳ ಆಗ್ತಿತ್ತು ಅಂತ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿದ್ದಾರೆ. ಹಾಗೂ ಈ ವ್ಯಕ್ತಿಗೆ ಯಾರು ಹಲ್ಲೆ ಮಾಡಿದ್ದಾನೆ ಗಂಡ, ಈ ವ್ಯಕ್ತಿಗೆ ಬೇರೆ ಹುಡುಗಿಯ ಜೊತೆ ಅನೈತಿಕ ಸಂಪರ್ಕ ಇದೆ ಅಂತ ಮೊದಲಿಂದ ಕೂಡ ಇವರ ಮಧ್ಯೆ ಜಗಳ ಆಗ್ತಿತ್ತು ಅಂತ ನಮ್ಮ ಗಮನಕ್ಕೆ ಬಂದಿದೆ. ನಮಗೆ ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ. ಅವರ ಹಿರಿಯರು ನಮಗೂ ಹೇಳಿದ್ದಾರೆ ಇದೇ ರೀತಿ. ಸಾಕಷ್ಟು ಸತಿ ಕುಟುಂಬ ಮಧ್ಯದಲ್ಲಿ ಇದನ್ನು ಬಗೆಹರಿಸ್ಕೊಳ್ಳೋಕ್ಕೆ, ಗಂಡ ಹೆಂಡತಿ ಜಗಳವನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದೇ ಫಸ್ಟ್ ಟೈಮ್ ನಮ್ಮ ಸ್ಟೇಷನ್ಗೆ ಬಂದು ಪ್ರಕರಣ ಕೊಟ್ಟಿದ್ದು ಇದೇ ಫಸ್ಟ್ ಟೈಮ್. ಜೂನ್ 26ನೇ ತಾರೀಕು ಈವ್ನಿಂಗ್ ಸುಮಾರು 7:30 ಗಂಟೆಗೆ ಇಬ್ಬರು ಗಂಡ ಹೆಂಡತಿ ನಮ್ಮ ಧನೂರ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಬರುವಂಥ ಖಾನಾಪುರ ರೋಡು ಟು ಸಿದ್ದೇಶ್ವರ ಮಠ ಟೆಂಪಲ್ಗೆ ಹೋಗ್ತಾ ಇರುವಾಗ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಬರುತ್ತದೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಿರುವ ಹೋಮ್ ಗಾರ್ಡ್ ಅವರನ್ನು ರೋಡ್ ಪಕ್ಕದಲ್ಲಿ ನೋಡಿರ್ತಾನೆ. ನೋಡಿ ಇಬ್ಬರಿಗೂ ಸೇವ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಕರೆಸ್ಕೊಂಡು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ ನಾವು. ಸೊ ಪ್ರೈಮಾ ಫೇಸಿ ನಾವು ನೋಡಿದ್ದಾಗ ಆಕ್ಸಿಡೆಂಟ್ ಅಂತ ಅನಿಸಿದೆ. ತದನಂತರ ಹುಡುಗಿ ಹಾಸ್ಪಿಟಲಲ್ಲಿ ಕೊಟ್ಟ ಸ್ಟೇಟ್ಮೆಂಟ್ ಮೇರೆಗೆ ಗಂಡನೇ ಖುದ್ದಾಗಿ ಹಲ್ಲೆ ಮಾಡಿದ್ದಾನೆ, ಕಾರ್ ಸ್ಪ್ಯಾನರ್ ತಗೊಂಡು ಹಲ್ಲೆ ಮಾಡಿದ್ದಾನೆ ಅಂತ ಗೊತ್ತಿರ್ತದೆ ನಮಗೆ. ಗಂಡ ಆರ್ಮಿದಲ್ಲಿ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಿಕಿಂದ್ರಾಬಾದ್ ಕಂಟೋನ್ಮೆಂಟ್ ಏರಿಯಾದಲ್ಲಿ, ಹಾಗೂ ಹೆಂಡತಿ ಹೌಸ್ ವೈಫ್ ಅಂತ ಗೊತ್ತಾಗಿದೆ.